ಬೆಂಡೆಕಾಯಿ ಸಾಂಬಾರು ಮಾಡೋಕ್ಕೆ ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಈಗ ರೋಸ್ಟ್ ಮಾಡೋ ಬೆಂಡೆಕಾಯಿ, ಹಸಿಮೆಣ್ಸಿಕಾಯಿ ಇಷ್ಟನೇ. ಇವನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವನ್ನ ಒಂದೇ ಮೆಣಸಿನ್ಕಾಯಿ 2 ಮಾಡ್ಕೊಂಬಿಟ್ಟು ಇವನ್ನು ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ರೋಸ್ಟ್ ಮಾಡೋಣ ಬನ್ನಿ. ಹಸಿ ಸ್ಮೆಲ್ಲು ಹೋಗೋವರೆಗೂ ಇದನ್ನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸರಿ ರೆಡಿ ಮಾಡ್ಕೊಳ್ಳೋಣ. ಡ್ರೈ ಆಗಬೇಕು ಚೆನ್ನಾಗಿ, ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಸ್ವಲ್ಪ ಎಣ್ಣೆ ಬಿಟ್ಕೊಳ್ತೀನಿ. ಹಸಿಮೆಣಸಿಕಾಯಿ, ಬೆಂಡೆಕಾಯಿ ಎರಡು ಸೇರಿಸಿ ಜೊತೆಗೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾರ್ನಂಗೆ ಆಗುತ್ತಲ್ಲ ಅದೆಲ್ಲ ಕಮ್ಮಿ ಆಗಬೇಕು. ರೋಸ್ಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ, ಹಸಿಮೆಣ್ಸಿಕಾಯಿ ರೆಡಿಯಾಗಿದೆ. ಬರೀ ಈಗ ಬೆಂಡೆಕಾಯಿ ಸಾಂಬಾರು ಮಾಡೋಣ. ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಹುಣಸೆ ಹಣ್ಣು ತೊಳೆದಿಟ್ಕೊಂಡಿರೋದು, ಧನಿಯಾ ಪುಡಿ, ಈರುಳ್ಳಿ, 1 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, ತೆಂಗಿನಕಾಯಿ. ಒಗ್ಗರಣೆಗೆ ಈರುಳ್ಳಿ, ತೆಂಗಿನಕಾಯಿ, ಸಾಸಿವೆ. ಈಗ ಖಾರ ರೆಡಿ ಮಾಡ್ಕೊಳ್ಳೋಣ. ಹುಣಸೆ ಹಣ್ಣು, ತೆಂಗಿನಕಾಯಿ, ಧನಿಯಾ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ. ಬೇಗ ಆಗುತ್ತೆ, ಬೇಗ ಮಾಡ್ಕೊಳ್ಬೋದು. ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬರೋಣ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬರಂದ್ರೆ ಇವಾಗ ರೆಡಿ ಆಯ್ತು. ಒಗ್ಗರಣೆ ಮಾಡೋಣ ಬನ್ನಿ. ಇವಾಗ ಸಾಂಬಾರು ಮಾಡಲು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯಿಲಿ. ಸಾಸ್ಕೊಳ್ತೀನಿ. ಖಾರ ಪುಡಿ ಯಾಕೆ ಹಾಕಿಲ್ಲ ಅಂದರೆ ಹಸಿಮೆಣಸಿಕಾಯಿ ಹಾಕೊಂಡಿಲ್ಲ, ಅಂದರೆ ಖಾರ ಪುಡಿ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಸ್ಮೆಲ್ ಹೋಗೋದು. ಸ್ಮೆಲ್ ಹೋದ್ಮೇಲೆ ಈರುಳ್ಳಿ ಬಣ್ಣ ಚೇಂಜ್ ಆಗುತ್ತೆ. ಬಣ್ಣ ಚೇಂಜ್ ಆಗುತ್ತೆ. ರೆಡಿ ಮಾಡಿರೋ ಮಸಾಲೆಯನ್ನು ಹಾಕೋಣ.
ಇಷ್ಟು ಸಾಂಬಾರಾದರೆ ಸಾಕು. ಚೆನ್ನಾಗಿ ಕೊತ್ತಂಬರಿ, ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕೋಣ. ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಯಾವಾಗ ಇದಕ್ಕೆ ಹಾಕಿ ನಾನು ಹಸಿರು ಮೆಣಸಿನ್ಕಾಯಿ ಬೆಂಡೆಕಾಯಿ ಹುರಿದಿಟ್ಕೊಂಡಿರೋದು ಇದಕ್ಕೆ ಹಾಕೋಣ. ಅಚ್ಕರ್ದ ಪುಡಿ ಹಾಕೋದ ಈ ಥರ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಾಡಿ ನೋಡಿರಿ ಒಂದ್ಸಲ ಯಾವ ಥರ ಇರುತ್ತೆ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ತುಂಬ ಗಟ್ಟಿಗೈತೆ. ಬೆಂಡೆಕಾಯಿ ಸಾಂಬಾರು ರೆಡಿ. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ಬಿಟ್ಟು ಚೆನ್ನಾಗಿ ಕುದ್ರೆ ಸೂಪರ್ ಟೇಸ್ಟ್. ಬೆಂಡೆಕಾಯಿ ಸಾಂಬಾರು ರೆಡಿ. ಕುದೀತೈತೆ ಸಾಂಬಾರು, ಚೆನ್ನಾಗಿ ಸ್ಮೆಲ್ ಬರ್ತೈತೆ.